ಮಾಡ್ಬೇಕಪ್ಪ ಅಂದ್ರೆ ಆ ರೀತಿ ಒಳಗೆ ನೀವಿಲ್ಲೇ ಬರೀಬೇಕು. ಹೌದಾ? ಈಗ ನಿಮಗೆ 15 ಮಾರ್ಕ್ಸ್ ಏನಪ್ಪ ಅಂದ್ರೆ ನಿಮಗಿಲ್ಲೇ ಕ್ವಶನ್ ವಿತ್ ಆನ್ಸರ್. ಹೌದಾ? ನಾವು ಇಲ್ಲೇ ಮಲ್ಟಿಪಲ್ ಚಾಯ್ಸಿಂಗ್ ಆಗಿರ್ಬೋದು, ಬೆಟ್ಟ ಸ್ಥಳ ಆಗಿರ್ಬೋದು, ನಂತರ ಇಲ್ಲಿ ಏನಪ್ಪ ಅಂದ್ರೆ ಹೊಂದಿಸಿ ಬರೆಯೋದಾಗಿ ಎಷ್ಟು 15 ಮಾರ್ಕ್ಸ್ ಕ್ವಶನ್ ವಿತ್ ಆನ್ಸರ್. ಹೌದಾ? ಇಲ್ಲೇ ಕ್ವಶನ್ ವಿತ್ ಆನ್ಸರ್ ಅದು. ಹೌದಾ? ಇಲ್ಲೇ ನೀವೇನು ಮಾಡ್ತೀರಪ್ಪ ಅಂದ್ರೆ ಇನ್ನೊಂದು ತಪ್ಪು ಮಾಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಅಲ್ಲೇ ಯಾವುದೇ ಒಂದು ಆಪ್ಷನ್ ಅನ್ನು ಕೊಟ್ಟಾಗ 4 ಒಂದು ಪ್ರಶ್ನೆಗೆ 4 ಆಪ್ಷನ್ ಇರ್ತಾವೆ. ಅದ್ರೊಳಗೆ ಅಗದಿ ಏನಪ್ಪ ಅಂದ್ರೆ 2 ನಮಗೆ ಏನಿರ್ತಾವಪ್ಪ ಅಂದ್ರೆ ಆ ಪ್ರಶ್ನೆಗೆ ಸರಿಯಾದ ರೀತಿ ಒಳಗೆ ಉತ್ತರಿಸುವಂತವ ಇರ್ತಾವ. ಹೌದಾ? ಉಳಿದದ್ದು ನಮಗೆ ಆ ಪ್ರಶ್ನೆಗೆ ಅದಕ್ಕೆ ಸಂಬಂಧನೇ ಇರಂಗಿಲ್ಲ ಅನ್ನೋದಾತಪ್ಪ ಅಂದ್ರೆ ನಾವೇನ್ ಮಾಡ್ಬೇಕು, ಅಲ್ಲೇ ಸ್ವಲ್ಪ ನಾವೇನ್ ಮಾಡ್ಕೋಬೇಕು, ವಿಚಾರ ಮಾಡಿಕೊಂಡು ನಾವೇನು ಇಲ್ಲೇ ಲಾಂಗ್ ಕ್ವಶನಿಗೆ ಏನು ಓದಿವಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಸೂಕ್ತವಾದಂಥ ಉತ್ತರ ಯಾವುದು ಅನ್ನೋದನ್ನ ಒಂದನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಇಲ್ಲೇ ನೀವೇನು ಬಹಳಷ್ಟು ವಿದ್ಯಾರ್ಥಿಗಳನ್ನ ನೋಡಿವಿ ಅಲ್ಲೇ ಈ